ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಫ್ಘಾನಿಸ್ತಾನದ ನೆಲದಿಂದ ಕೇವಲ ಒಂದು ಸಣ್ಣ ಹೇಳಿಕೆ ಒಂದು ದೊಡ್ಡ ಕಿಡಿಯನ್ನೇ ಹೊತ್ತಿಸಿದೆ. ಈ ಹೇಳಿಕೆಯ ಹಿಂದಿನ ಶಕ್ತಿ ನಮ್ಮ ಭಾರತ ದೇಶ. ಈ ಒಂದು ಬೆಳವಣಿಗೆಯಿಂದ ಇಸ್ಲಾಮಾಬಾದ್ ನಿಂದ ವಾಷಿಂಗ್ಟನ್ ವರೆಗೂ ರಾಜಕೀಯ ನಕ್ಷದಲ್ಲೇ ಕಂಪನ ಶುರುವಾಗಿದೆ. ಪಾಕಿಸ್ತಾನದ ನಾಯಕರಿಗೆ ಮತ್ತು ಅವರ ಮಿಲಿಟರಿ ಗುಪ್ತಚರ ಸಂಸ್ಥೆಗಳಿಗೆ ಈಗ ರಾತ್ರಿಯ ನಿದ್ದೆ ಕಳೆದು ಹೋಗಿದೆ. ಅವರಿಗೆ ಅಣುಬಾಂಬ್ಗಿಂತ ದೊಡ್ಡ ಭಯ ಎದುರಾದಂತೆ ಕಾಣ್ತಾ ಇದೆ. ಅದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಹೊಸ ಬಾಂಧವ್ಯದಿಂದ ಹುಟ್ಕೊಂಡಿದೆ. ಅಷ್ಟಕ್ಕೂ ತಾಲಿಬಾನ್ ಆಡಳಿತಕ್ಕೆ ಭಾರತದ ಹಸ್ತಕ್ಷೇಪದ ಅಗತ್ಯ ಯಾಕೆ ಬಂತು? ಅಮೆರಿಕದ ಪ್ರಸಿದ್ಧ ಬಾಗ್ರಾಮ್ ಏರ್ಬೇಸ್ ಮತ್ತೆ ಸಕ್ರಿಯಗೊಂಡ್ರೆ ಪಾಕಿಸ್ತಾನಕ್ಕೆ ಏನ್ ಆತಂಕ? ಅಫ್ಘಾನಿಸ್ತಾನದಲ್ಲಿ ಭಾರತ ಇಟ್ಟಂತಹ ಒಂದು ಹೆಜ್ಜೆ ಹೇಗೆ ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣವನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದು? ಈ ಎಲ್ಲ ಕುತೂಹಲಕಾರಿ ರಾಜಕೀಯ ಆಟದ ಕೇಂದ್ರ ಬಿಂದುವೆ ನಮ್ಮ ಭಾರತ. ಅತಿ ದೊಡ್ಡ ಶತ್ರು ಅಂತ ಪಾಕಿಸ್ತಾನ ಪರಿಗಣಿಸುವ ಭಾರತವೇ ಈಗ ಪಾಕಿಸ್ತಾನದ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ನಿಜಕ್ಕೂ ತಾಲಿಬಾನಿಗಳು ಭಾರತದೊಂದಿಗೆ ಸೇರಿ ಏನ್ ಮಾಡ್ತಾ ಇದ್ದಾರೆ? ಬಾಗ್ರಾಮ್ ಏರ್ಬೇಸ್ ಭಾರತಕ್ಕೆ ಕೊಡ್ತಾರಾ? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಸದೃಢವಾಗಿದೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಇತ್ತೀಚೆಗೆ ಅಫ್ಘಾನಿಸ್ತಾನದ ಮಾಧ್ಯಮದಲ್ಲಿ ಒಂದು ಸುದ್ದಿ ಬೆಂಕಿಯಂತೆ ಹರಡಿತ್ತು. ತಾಲಿಬಾನ್ ಆಡಳಿತವು ಭಾರತದ ಮುಂದೆ ಮಹತ್ವದ ಕೋರಿಕೆಯನ್ನು ಇಟ್ಟಿದೆ ಅಂತ. ಹಾಗಾದ್ರೆ ಆ ಕೋರಿಕೆ ಏನು? ಅಫ್ಘಾನಿಸ್ತಾನದ ಪ್ರಮುಖ ವಾಯುನೆಲೆಗಳಾದ ಬಾಗ್ರಾಮ್ ಏರ್ಬೇಸ್, ಕಾಬೂಲ್ ವಿಮಾನ ನಿಲ್ದಾಣ ಮತ್ತು ಕಂದಹಾರ್ ವಿಮಾನ ನಿಲ್ದಾಣದಲ್ಲಿ ಹಲವು ವರ್ಷಗಳಿಂದ ತುಕ್ಕು ಹಿಡಿದಂತಹ ಮೂಲೆಗಳಲ್ಲಿ ಬಿದ್ದಿರುವ ಕೆಲಸ ಮಾಡದೇ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಭಾರತವು ತಕ್ಷಣವೇ ರಿಪೇರಿ ಮಾಡಿ ಅವುಗಳನ್ನ ಮತ್ತೆ ಸಕ್ರಿಯಗೊಳಿಸಬೇಕು. ಈ ಸುದ್ದಿ ಕೇಳಿದ ತಕ್ಷಣ ಪಾಕಿಸ್ತಾನದಲ್ಲಿ ಆತಂಕದ ಕಲಹ ಶುರುವಾಗಿದೆ. ಯಾಕಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ತನ್ನ ಪ್ರಬಲವನ್ನ ಸಾಧಿಸಲು ಶತಮಾನಗಳಿಂದ ಬಳಸ್ತಾ ಇರುವಂತಹ ಏಕೈಕ ಮತ್ತು ಅತಿ ದೊಡ್ಡ ಅಸ್ತ್ರವಂದ್ರೆ ಅದು ಏರ್ ಪವರ್, ಅಂದ್ರೆ ವಾಯುಶಕ್ತಿ. ನೆಲದ ಮೇಲೆ ಪಾಕಿಸ್ತಾನ ಸೇನೆ ಅಫ್ಘಾನ್ ಯೋಧರ ಮುಂದೆ ನಿಲ್ಲುವುದು ಕಷ್ಟಕರ. ಆದ್ರೆ ಆಗಾಗ ಗಡಿಯಲ್ಲಿ ಬಾಂಬ್ ಹಾಕಿ ಡ್ರೋನ್ ಗಳನ್ನ ಬಳಸಿ ವೈಮಾನಿಕ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡಿತ್ತು. ಇನ್ನು ಅಫ್ಘಾನಿಸ್ತಾನಕ್ಕೆ ಭಾರತದ ಬಲದೊಂದಿಗೆ ಶಕ್ತಿಯುತ ವಾಯು ರಕ್ಷಣಾ ಗೋಡೆ ನಿರ್ಮಾಣವಾದರೆ ಪಾಕಿಸ್ತಾನದ ಪ್ರತಿ ಫೈಟರ್ ಜೆಟ್ ಅಥವಾ ಡ್ರೋನ್ ಅಫ್ಘಾನ್ ಗಡಿಯೊಂದಿಗೆ ನುಗ್ಗುವ ಮುನ್ನ 100 ಬಾರಿ ಯೋಚಿಸಬೇಕಾಗುತ್ತೆ. ಅವರ ದಶಕಗಳ ಸ್ಟ್ರಾಟಜಿ ಡೆಪ್ ನೀತಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಇನ್ನು ಬಾಗ್ರಾಮ್ ಏರ್ಬೇಸ್ ಕೇವಲ ವಿಮಾನ ನಿಲ್ದಾಣವಲ್ಲ, ಅದು ಒಂದು ಕಾಲದಲ್ಲಿ ಅಮೆರಿಕದ ಜಾಗತಿಕ ಪ್ರಾಬಲ್ಯ ಮತ್ತು ಅಫ್ಘಾನಿಸ್ತಾನದಲ್ಲಿ ಅವರ 20 ವರ್ಷಗಳ ಉಪಸ್ಥಿತಿಯ ಪ್ರಮುಖ ಸಂಕೇತವಾಗಿತ್ತು. ಆದ್ರೆ 2021ರಲ್ಲಿ ಅಮೆರಿಕನ್ ಮತ್ತು ನ್ಯಾಟೋ ಸೈನ್ಯಗಳು ಅವಮಾನಕರವಾಗಿ ಅಫ್ಘಾನಿಸ್ತಾನದಿಂದ ಹಿಂದಿರುಗಿದಾಗ $1 ಬಿಲಿಯನ್ ಮೌಲ್ಯದ ಯುದ್ಧೋಪಕರಣಗಳು, ಅತ್ಯಾಧುನಿಕ ರಾಡರ್ಗಳು, ಸಂವಹನ ಸಾಧನಗಳು ಹಾಗೂ ವಿವಿಧ ಏರ್ ಡಿಫೆನ್ಸ್ ಉಪಕರಣಗಳನ್ನ ಅಲ್ಲೇ ಬಿಟ್ಟು ಹೋಗ್ತವೆ. ಇನ್ನು ತಾಲಿಬಾನಿಗಳಿಗೆ ಅತ್ಯಾಧುನಿಕ ಪಾಶ್ಚಿಮಾತ್ಯ ತಂತ್ರಜ್ಞಾನವನ್ನ ಹೇಗೆ ನಿರ್ವಹಿಸಬೇಕು ಅಥವಾ ರಿಪೇರಿ ಮಾಡಬೇಕು ಎಂಬುದು ತಿಳಿದಿಲ್ಲ. ಜೊತೆಗೆ ಸೋವಿಯತ್ ಒಕ್ಕೂಟ ಕಾಲದ ಹಳೆಯ S-125 ನೇವಾ, SA-13 ಗೋಫನ್ ಅಂತಹ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಗಳು ಸಹ ಧೂಳು ಹಿಡಿದು ಹೋಗಿವೆ. ಇವುಗಳನ್ನ ಒಂದು ಅರ್ಥದಲ್ಲಿ ಹೇಳುವುದಾದ್ರೆ ನಿದ್ರಿಸುವ ರಾಕ್ಷಸರು ಅಂತ ಕೂಡ ಹೇಳಬಹುದು. ಇನ್ನು ಈ ನಿದ್ರಿಸುತ್ತಿರುವಂತಹ ರಾಕ್ಷಸರನ್ನ ಎಚ್ಚರಗೊಳಿಸುವ ಮಾಸ್ಟರ್ ಕೀ ಕೇವಲ ಭಾರತದ ಬಳಿ ಮಾತ್ರ ಇದೆ. ಅದು ಕೇವಲ ಒಂದು ಟೆಕ್ನಾಲಜಿ ಅಲ್ಲ. ಭಾರತವು ರಷ್ಯನ್, ಅಮೆರಿಕನ್, ಇಸ್ರೇಲಿ, ಫ್ರೆಂಚ್ ಮತ್ತು ಸ್ವದೇಶಿ ತಂತ್ರಜ್ಞಾನಗಳ ಯೋಜನೆಯಲ್ಲಿ ಕೆಲಸವನ್ನ ಮಾಡುವ ದಶಕಗಳ ಅನುಭವ ಹೊಂದಿದೆ. ನಮ್ಮ ಇಂಜಿನಿಯರ್ ಗಳು ಹಳೆಯ ರಷ್ಯನ್ ಹಾಗೂ ಅಮೆರಿಕನ್ ಸಿಸ್ಟಮ್ ಗಳನ್ನ ರಿಪೇರಿ ಮಾಡುವ ಮಾತ್ರವಲ್ಲದೆ ಅವುಗಳನ್ನ ತಮ್ಮ ಸ್ವಂತ ತಂತ್ರಜ್ಞಾನಕ್ಕೆ ಅಪ್ಗ್ರೇಡ್ ಮಾಡಿ ಅವುಗಳನ್ನ ಹೆಚ್ಚು ಅಪಾಯಕಾರಿ ಪರಿವರ್ತಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಭಾರತವು ಈ ಹಳೆಯ ಸಿಸ್ಟಮ್ ಗಳನ್ನ ನವೀಕರಿಸದಲ್ಲಿ ಅವು ಪಾಕಿಸ್ತಾನದ ಹಳೆಯದಾದ ಮತ್ತು ಹೊಸದಾದ ಎರಡು ರೀತಿಯ ವಾಯು ದಾಳಿಗಳಿಗೆ ಸಮರ್ಪಕವಾಗಿ ಪ್ರತಿಕ್ರಿಯಿಸುವಂತೆ ಆಗುತ್ತೆ. ಇದು ಕೇವಲ ಪಾಕಿಸ್ತಾನದ ವಿಷಯವಲ್ಲ. ಕಾಬೂಲ್ ನಿಂದ ಬಂದಂತಹ ಈ ಸುದ್ದಿ ಇಸ್ಲಾಮಾಬಾದ್ ನಷ್ಟೇ ಬೀಜಿಂಗ್ ಮತ್ತು ವಾಷಿಂಗ್ಟನ್ ನ ನಿದ್ರೆಯನ್ನು ಕೂಡ ಕದ್ದಿದೆ. ಚೀನಾ ಪಾಕಿಸ್ತಾನದಲ್ಲಿ ಚೀನಾ ಪಾಕಿಸ್ತಾನ್ ಎಕಾನಮಿ ಕಾರಿಡಾರ್ ಹೆಸರಿನಲ್ಲಿ ಮತ್ತು ಜಾಗತಿಕವಾಗಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ $1 ಬಿಲಿಯನ್ ಹೂಡಿಕೆ ಮಾಡಿದೆ. ಪಾಕಿಸ್ತಾನ ದುರ್ಬಲಗೊಂಡ್ರೆ ಅಥವಾ ಗೃಹ ಯುದ್ಧದಲ್ಲಿ ಸಿಲುಕಿದ್ರೆ ಅವರ ಕನಸಿನ ಯೋಜನೆಗಳು ನೆಲಕಚ್ಚುತ್ತವೆ. ಇನ್ನು ಅಫ್ಘಾನಿಸ್ತಾನವು ಲಕ್ಷಾಂತರ ಕೋಟಿಯ ಮೌಲ್ಯದ ಅಪರೂಪದ ಭೂಮಿಯ ಖನಿಜಗಳು ಮತ್ತು ಲಿಥೇನಿಯಂ ನಂತಹ ನಿಕ್ಷೇಪಗಳನ್ನ ಹೊಂದಿದೆ. ಚೀನಾ ಈ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದೆ. ಭಾರತ ಇಲ್ಲಿ ಹೆಜ್ಜೆ ಇಟ್ಟರೆ ಚೀನಾದ ಸಂಪತ್ತಿನ ಆಸೆಯೊಂದಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಭಾರತದ ಉಪಸ್ಥಿತಿ ಹೆಚ್ಚಾದಲ್ಲಿ ಚೀನಾಗೆ ಮಧ್ಯ ಏಷ್ಯಾಕ್ಕೆ ತಲುಪಲು ನೇರ ಮತ್ತು ಸುಲಭ ಮಾರ್ಗ ಸಿಗೋದಿಲ್ಲ. ಇದು ಚೀನಾದ ಪ್ರಾದೇಶಿಕ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗುತ್ತೆ. ಇನ್ನು ಅಮೆರಿಕಗೂ ಕೂಡ ಒಂದು ಗೊಂದಲ ಇದೆ. ಅಮೆರಿಕವು ಬಾಗ್ರಾಮ್ ಏರ್ಬೇಸ್ ಅನ್ನ ಬಿಟ್ಟು ಬಂದಂತಹ ರೀತಿ ಅವಮಾನಕರವಾಗಿತ್ತು. ಈಗ ಭಾರತ ಅದೇ ನೆಲೆಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಅದು ಅಮೆರಿಕದ ವೈಫಲ್ಯವನ್ನ ಜಾಗತಿಕವಾಗಿ ಮತ್ತೆ ನೆನಪಿಸಿದಂತಾಗುತ್ತೆ. ಇನ್ನು ತಂತ್ರಜ್ಞಾನದ ಭಯ ಕೂಡ ಇದೆ. ಅಮೆರಿಕದ ದೊಡ್ಡ ಭಯವಂದ್ರೆ ಭಾರತವು ಅವರು ಬಿಟ್ಟು ಹೋದ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನವನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದಾ ಎಂಬಂತದ್ದು. ಒಂದ್ ಕಡೆ ಚೀನಾಕ್ಕೆ ವಿರೋಧವಾಗಿ ಅಮೆರಿಕ ತಮ್ಮನ್ನ ಆಯಕಟ್ಟಿನ ಮಿತ್ರ ಎಂದು ಕರೆಯುತ್ತೆ. ಆದ್ರೆ ಮತ್ತೊಂದು ಕಡೆ ನಾವು ಅವರನ್ನ ಮೀರಿ ಶಕ್ತಿಶಾಲಿಯಾಗುವುದು ಅವರಿಗೆ ಇಷ್ಟವಿಲ್ಲ. ಇದು ಅಮೆರಿಕದ ತಮ್ಮ ತಂತ್ರಜ್ಞಾನ ತಮ್ಮ
ಕೈಗೆ ತಿರುಗಿಸಿ ಬೀಳುವಂತಹ ಆತಂಕ ಕೂಡ ಎದುರಾಗಿದೆ. ಇನ್ನು ಇದೇ ವೇಳೆ ಭಾರತ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡಿದೆ. ಅದೇನಂದ್ರೆ ಒಂದೇ ಏಟಿಗೆ 3 ಗುರಿ. ಭಾರತ ಈ ದೊಡ್ಡ ಅಪಾಯವನ್ನು ತೆಗೆದುಕೊಂಡು ಅಫ್ಘಾನಿಸ್ತಾನಕ್ಕೆ ಯಾಕೆ ಸಹಾಯ ಮಾಡ್ತಾ ಇದೆ ಅಂದ್ರೆ ಇದು ಕೇವಲ ಸಹಾಯವಲ್ಲ, ಇದು ಭಾರತದ ಭದ್ರತಾ ತಜ್ಞರು ರೂಪಿಸಿದ ಒಂದು ಬಹು ಹಂತದ ಮಾಸ್ಟರ್ ಪ್ಲಾನ್. ಇನ್ನು ಗುರಿ ಒಂದು ಏನಂದ್ರೆ ಪಾಕಿಸ್ತಾನದ ದಿಗ್ಬಂಧನ. ಪಾಕಿಸ್ತಾನದ ISI ಏಜೆನ್ಸಿಯೇ ಭಾರತದ ಮೇಲಿನ ಗಡಿಯಾಚೆಗಿನ ಭಯೋತ್ಪಾದನೆಗೆ ಮೂಲ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಪಶ್ಚಿಮ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಶಾಶ್ವತ ತಲೆನೋವನ್ನು ಸೃಷ್ಟಿಸಬಹುದು. ಇದರಿಂದ ಪಾಕಿಸ್ತಾನದ ಸೇನೆ ಮತ್ತು ಸಂಪನ್ಮೂಲಗಳು ಅಫ್ಘಾನ್ ಗಡಿಯ ಕಡೆಗೆ ಹೆಚ್ಚು ಕೇಂದ್ರೀಕೃತವಾಗುತ್ತವೆ. ಪಾಕಿಸ್ತಾನ ತನ್ನ ಪಶ್ಚಿಮ ಗಡಿಯಲ್ಲಿ ಸಂಪೂರ್ಣವಾಗಿ ನಿರತವಾದ್ರೆ ಅದು ಕಾಶ್ಮೀರ ಮತ್ತು ಪೂರ್ವ ಗಡಿಯ ಕಡೆ ನೋಡುವ ಧೈರ್ಯ ಮಾಡೋದಿಲ್ಲ. ಇದು ಭಯೋತ್ಪಾದನೆಯ ಮೂಲಕ್ಕೆ ಬಗೆಹರಿಯದ ಅತಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಇನ್ನು ಅಫ್ಘಾನ್ ತಾಲಿಬಾನ್ ಬೆಂಬಲದಿಂದ TTP ದಾಳಿಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ. ಪಾಕಿಸ್ತಾನದ ಪರಿಸ್ಥಿತಿ ಮುಂದೆ ಬಾವಿ ಹಿಂದೆ ಕಂದಕಾದಂತೆ ಆಗುತ್ತೆ. ಇನ್ನು ಗುರಿ 2 ಏನಂದ್ರೆ ಚೀನಾಗೆ ಆರ್ಥಿಕ ಮತ್ತು ಭೌಗೋಳಿಕ ಸವಾಲಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಬಲವಾದ ಹಿಡಿತ ಸಿಕ್ಕರೆ ಇರಾನ್ನ ಚಾಬಹಾರ್ ಬಂದರು ಮೂಲಕ ನಾವು ನೇರವಾಗಿ ಮಧ್ಯ ಏಷ್ಯಾ ರಾಷ್ಟ್ರಗಳಾದ ಉಜ್ಬೇಕಿಸ್ತಾನ, ತಜಿಕಿಸ್ತಾನದೊಂದಿಗೆ ವ್ಯಾಪಾರ ಮತ್ತು ಭದ್ರತಾ ಸಂಬಂಧವನ್ನ ಬಲಪಡಿಸಬಹುದು. ಇದು ಚೀನಾದ CPEC ಮತ್ತು BRI ಯೋಜನೆಗೆ ದೊಡ್ಡ ಆರ್ಥಿಕ ಪರ್ಯಾಯವನ್ನ ಒದಗಿಸುತ್ತೆ. ಇನ್ನು ಪಾಕಿಸ್ತಾನವನ್ನ ಬೈಪಾಸ್ ಮಾಡುವುದು. ಪಾಕಿಸ್ತಾನವನ್ನ ಅವಲಂಬಿಸದೆ ನಮಗೆ ಮಹತ್ವದ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗವು ದೊರೆಯುತ್ತೆ. ಇನ್ನು 3ನೇ ಗುರಿ ಏನಂದ್ರೆ ಜಾಗತಿಕ ಭದ್ರತಾ ಪೂರೈಕೆದಾರರಾಗಿ ಭಾರತದ ಉದಯ. ಈ ಒಂದು ಕಾರ್ಯದಿಂದ ಭಾರತವು ಕೇವಲ ಪ್ರಾದೇಶಿಕ ಶಕ್ತಿಯಲ್ಲ, ಆದ್ರೆ ಅದು ವಿಶಾಲವಾದ ಪ್ರದೇಶದಲ್ಲಿ ಭದ್ರತೆಯನ್ನು ನಿಯಂತ್ರಿಸಬಹುದು, ಸ್ಥಿರತೆಯನ್ನು ನೀಡುವಂತಹ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಜಗತ್ತಿಗೆ ಸಾಬೀತಾಗುತ್ತೆ. ಇನ್ನು ಇದು ಭಾರತವನ್ನ ಚೀನಾ ಮತ್ತು ಅಮೆರಿಕಾದೊಂದಿಗೆ ಸಮಾನವಾಗಿ ಒಂದೇ ರಾಜಕೀಯ ಮೇಜಿನ ಮೇಲೆ ಕೂರುತ್ತದೆ. ಹಿಂದೂ ಮಹಾಸಾಗರದಿಂದ ಹಿಡಿದು ಹಿಂದೂ ಕುಶ್ ಪರ್ವತದವರೆಗೆ ಭಾರತದ ಸಾಮರ್ಥ್ಯವನ್ನ ಯಾರು ನಿರ್ಲಕ್ಷಿಸಲಾರರು ಎಂಬಂತಹ ಗಟ್ಟಿ ಸಂದೇಶ ಬೀಜಿಂಗ್ ಮತ್ತು ವಾಷಿಂಗ್ಟನ್ಗೆ ರವಾನಿಸುತ್ತದೆ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಕೇವಲ ಇಂದಿನದ್ದಲ್ಲ, ಇದು ಸಾವಿರಾರು ವರ್ಷಗಳ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಬಂಧಗಳಾಗಿದೆ. ಗಾಂಧಾರ ಕಲೆಯಿಂದ ಹಿಡಿದು ಬೌದ್ಧ ಧರ್ಮದ ಪ್ರಸಾರದವರೆಗೆ ನಮ್ಮ ಸಂಬಂಧಗಳು ಬಹಳ ಗಟ್ಟಿಯಾಗಿದ್ವು. ಭಾರತವು ಅಫ್ಘಾನಿಸ್ತಾನಕ್ಕೆ ಸ್ವಾತಂತ್ರ್ಯದ ನಂತರದ ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದೆ. ಸಲ್ಮಾನ್ ನಿಕಟ್ಟು, ಅಫ್ಘಾನಿಸ್ತಾನದ ಸಂಸತ್ ಭವನ ನಿರ್ಮಾಣ, ರಸ್ತೆ ಮಾರ್ಗಗಳ ಅಭಿವೃದ್ಧಿ ಮತ್ತು ಆರ್ಥಿಕ ನೆರವು ಇದೆಲ್ಲವೂ ಭಾರತದ ಬದ್ಧತೆಯನ್ನ ತೋರಿಸುತ್ತೆ. ಹಿಂದೆ ತಾಲಿಬಾನ್ ಆಡಳಿತವಿದ್ದಾಗ ಭಾರತವು ಅವರೊಂದಿಗೆ ನೇರ ಸಂಬಂಧ ಹೊಂದಿರಲಿಲ್ಲ. ಆದ್ರೆ 2021ರ ನಂತರ ಜಾಗತಿಕ ವಾಸ್ತವತೆ ಬದಲಾಗಿದೆ. ತಾಲಿಬಾನ್ ಆಡಳಿತಕ್ಕೆ ಬಂದ ನಂತರವೂ ಭಾರತವು ತನ್ನ ರಾಯಭಾರಿ ಕಚೇರಿಯನ್ನ ತೆರೆದಿಟ್ಟು ಮಾನವೀಯ ನೆರವನ್ನ ಕೂಡ ಮುಂದುವರೆಸಿದೆ. ಇನ್ನು ತಾಲಿಬಾನ್ಗೆ ಇಂದು ಪಾಕಿಸ್ತಾನ ಬದಲು ಭಾರತ ಸಹಾಯ ಯಾಕೆ ಮಾಡಬೇಕು? ಯಾಕಂದ್ರೆ ಅವರು ಅಫ್ಘಾನಿಸ್ತಾನದ ಮೂಲಭೂತ ಸೌಕರ್ಯ ಮತ್ತು ಆರ್ಥಿಕತೆಯನ್ನ ಪುನರ್ ನಿರ್ಮಿಸಲು ಬಯಸ್ತಾರೆ. ಪಾಕಿಸ್ತಾನದೊಂದಿಗೆ ಅವರ ಸಂಬಂಧಗಳು ಹದಗೆಟ್ಟಿವೆ. ಅವರಿಗೆ ಇಂದು ಪಾಕಿಸ್ತಾನಕ್ಕಿಂತ ಹೆಚ್ಚು ವಿಶ್ವಾಸಾರ್ಹ ಮಿತ್ರ ಬೇಕು. ಹೀಗಾಗಿ ಭಾರತವನ್ನ ಆಯ್ಕೆ ಮಾಡಿಕೊಂಡಿವೆ. ಇನ್ನು ಭಾರತದ ತಂತ್ರಜ್ಞರು ಬಾಗ್ರಾಮ್ ಮತ್ತು ಇತರ ಏರ್ಬೇಸ್ ನಲ್ಲಿ ಯಾವ ರೀತಿಯ ತಾಂತ್ರಿಕ ಸವಾಲುಗಳನ್ನು ಎದುರಿಸಬಹುದು ಮತ್ತು ಹೇಗೆ ಪರಿಹರಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಸೋವಿಯತ್ ಯುಗದ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಬಿಡಿ ಭಾಗಗಳ ಕೊರತೆ, ಕಾಲಾವಧಿ ಮುಗಿದ ಮಿಷನ್ಗಳು ಮತ್ತು ಹಳೆಯ ರಾಡರ್ಗಳ ತಂತ್ರಜ್ಞಾನ. ಇದಕ್ಕೆ ಪರಿಹಾರವು ಭಾರತವು ಈ ಸಿಸ್ಟಮ್ ಗಳನ್ನ ರಷ್ಯಾದಿಂದ ಪಡೆದಿದೆ ಮತ್ತು ಅವುಗಳನ್ನ ಸುಧಾರಿಸಿದೆ. ನಮ್ಮ ಇಂಜಿನಿಯರ್ಗಳು ಸ್ಥಳೀಯವಾಗಿ ಬಿಡಿ ಭಾಗಗಳನ್ನ ತಯಾರಿಸಬಹುದು. ಹಳೆಯ ಅನ್ಲಾಕ್ ರಾಡರ್ ಗಳನ್ನ ಆಧುನಿಕ ಡಿಜಿಟಲ್ ರಾಡರ್ ಗಳು ಮತ್ತು ಕಮಾಂಡ್ ಸಿಸ್ಟಮ್ ಗಳೊಂದಿಗೆ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಗಳನ್ನ ಸಂಯೋಜಿಸಬಹುದಾಗಿದೆ. ಒಟ್ಟಾರೆಯಾಗಿ ಇದೀಗ ಪಾಕಿಸ್ತಾನ ಒಂದು ಕಡೆ ಭಾರತದೊಂದಿಗೆ ಶತ್ರುತ್ವವನ್ನ ಇಟ್ಕೊಂಡಿದೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕೆಂಡವನ್ನ ಕಾರ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಯಾವ ಕಡೆಯಿಂದ ನೋಡಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುಟ್ಟಿ ಅಂತ ಕೂಡ ಹೇಳ್ಬಹುದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.